ನಮಸ್ತೆ ಸ್ನೇಹಿತರೆ, ನಾನು ದಿನೇಶ್ ಕೊಕ್ಕಡ, ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಒಂದು ಅಡಿಕೆ ತೋಟದ ಆರೋಗ್ಯವನ್ನು ನೋಡಬೇಕಾದ್ರೆ ನಾವು ಅದರಲ್ಲಿರುವ ಕಾಯಿಗಳನ್ನು ಬಿಟ್ಟಂತಹ ಕ್ರಮಗಳನ್ನು ನೋಡಿ ತಿಳ್ಕೊಳ್ಬೋದು. ಈ ರೀತಿ ಆರೋಗ್ಯ ಬರಬೇಕಾದ್ರೆ ನಮ್ಮ ಜಮೀನಿನಲ್ಲಿ ಅಡಿಕೆ ಗಿಡಗಳಿಗೆ ಬೇಕಾದಂತಹ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಪ್ರಮಾಣದಲ್ಲಿರಬೇಕು. ಯಾವುದೇ ಒಂದು ಗೊಬ್ಬರ ಕೂಡ ಹೆಚ್ಚು ಕಮ್ಮಿ ಆದರೆ ತುಂಬ ಏರುಪೇರಾಗ್ತದೆ. ಅಡಿಕೆ ಗಿಡದ ಬೆಳವಣಿಗೆಗೆ ಆಗಲಿ, ಅಡಿಕೆ ಕಾಯಿ ಕಟ್ಟುವಿಕೆಗೆ ಆಗಲಿ ಎಲ್ಲದಕ್ಕೂ ಸಮಸ್ಯೆ ಆಗ್ತದೆ. ನಾವು ಅಡಿಕೆ ಗಿಡದಲ್ಲಿ ಪೊಟ್ಯಾಷಿಯಂ ಅಂಶ ಹೆಚ್ಚಿದರೆ ಮಾತ್ರ ಇಳುವರಿ ಜಾಸ್ತಿ ಪ್ರಮಾಣದಲ್ಲಿ ಗಟ್ಟಿಮುಟ್ಟಾಗಿರ್ತದೆ. ಹಾಗೆಯೇ ಯೂರಿಯಾದ ಅಂಶ ಹೆಚ್ಚಿದರೆ ಗಿಡಗಳು ಸದೃಢವಾಗಿ ಬೆಳವಣಿಗೆ ಆಗ್ತಾ ಇರ್ತದೆ. ಹಾಗೆಯೇ ರಂಜಕದ ಅಂಶ ಇದ್ದರೆ ಬೇರುಗಳ ಬೆಳವಣಿಗೆಗೆಲ್ಲ ಉತ್ತಮ ಆಗಿರ್ತದೆ. ನಾವು ಒಂದು ಅಡಿಕೆ ತೋಟದ ಆರೋಗ್ಯವನ್ನು ನೋಡಬೇಕಾದ್ರೆ ನಮಗೆ ಅದರ ಹಾಳೆಯಿಂದ ಗೊತ್ತಾಗ್ತದೆ ಸ್ನೇಹಿತರೆ. ನೋಡಿ, ಈ ಹಾಳೆಯನ್ನು ನೀವು ಗಮನಿಸಿ, ಎಷ್ಟು ದಷ್ಟಪುಷ್ಟವಾಗಿದೆ ಅಂತ ಹೇಳಿದರೆ ಈ ಹಾಳೆ ನೋಡಿ, ಇದರ ಗಾತ್ರವನ್ನು ನೀವು ನೋಡಿ ಎಷ್ಟು ದೊಡ್ಡದಿದೆ ಅಂತ ನೋಡಿ. ಯಾವುದೇ ಒಂದು ರೂಪಾಯಿಯ ಗೊಬ್ಬರ ನಾನು ಕೊಟ್ಟಿಲ್ಲ, ಆದರೆ ಮಣ್ಣಿನಲ್ಲಿರುವಂಥ ಪೋಷಕಾಂಶ ಎಷ್ಟು ಇದೆ ಅಂತ ಮಣ್ಣು ಪರೀಕ್ಷೆ ಮಾಡುವ ಅಗತ್ಯನೂ ಕೂಡ ನನಗಿಲ್ಲ. ಯಾಕೆ ನನಗಿಲ್ಲ? ಈ ರೀತಿಯ ಬೆಳವಣಿಗೆಯನ್ನು ನಾನು ಗಮನಿಸ್ತಾ ಇರ್ತೇನೆ. ಗಮನಿಸುವಾಗ ನನಗೆ ಗೊತ್ತಾಗಬೇಕು. ನೋಡಿ, ಇಲ್ಲಿರುವ ಕಳೆಗಳನ್ನು ನೋಡಿ ಎಷ್ಟು ಹುಲುಸಾಗಿ ಬೆಳೆದಿದೆ ಅಂತ ನೋಡಿ. ನೋಡಿ, ಇಲ್ಲಿ ಒಂದು ಬಾಳೆ ಗಿಡ ನೆಟ್ಟಿದ್ದೇನೆ, ಎಷ್ಟು ಆರೋಗ್ಯದಿಂದ ಬೆಳವಣಿಗೆ ಆಗ್ತಾಯಿದೆ ಅಂತ ನೋಡಿ, ಗಮನಿಸಿ. ಇದು ಸ್ನೇಹಿತರೆ ನಮ್ಮ ಮಣ್ಣು ಪರೀಕ್ಷೆ ಮಾಡೋದು. ನಮ್ಮ ಮಣ್ಣು ಉತ್ತಮವಾಗಿದೆ ಅಂತ ಇದು ಹೇಳ್ತದೆ. ನೋಡಿ, ಇಲ್ಲಿ ಒಂದು ಏಲಕ್ಕಿ ಗಿಡ ನೆಟ್ಟಿದ್ದೇನೆ, ಎಷ್ಟು ಹುಲುಸಾಗಿ ಬರ್ತಾಯಿದೆ ಅಂತ ನೋಡಿ. ಬುಡದಲ್ಲಿ ನೋಡಿ ಕಳೆಗಳಿಂದ ತುಂಬಿ ಹೋಗಿದೆ. ಈ ಕಳೆಯ ಒಟ್ಟಿಗೆ ಈ ಏಲಕ್ಕಿ ಗಿಡ ಕೂಡ ಎಷ್ಟು ಸ್ನೇಹಿತರಾಗಿ ಬೆಳವಣಿಗೆ ಆಗ್ತಾಯಿದೆ ಅಂತ ನೋಡಿ. ಇಬ್ಬರು ಕೂಡ, ಕಳೆಯು ಇದು ಅಷ್ಟೇ ಅಲ್ಲದೆ ಅದರ ಒಟ್ಟಿಗೆ ನಮ್ಮ ಅಡಿಕೆ ಗಿಡ ಕೂಡ ಅದೇ ರೀತಿ ಸ್ನೇಹದಿಂದ ಬೆಳವಣಿಗೆ ಆಗ್ತಾಯಿದೆ ನೋಡಿ, ಕಾಣ್ಬೋದು ನಿಮಗೆ. ಅಂದರೆ ಇಲ್ಲಿ ವಿಷಯ ಇಷ್ಟೇ ಸ್ನೇಹಿತರೆ, ಬೇರೆ ಬೇರೆ ಗಿಡಗಳನ್ನು ನೆಟ್ಟರೆ ಅದು ಸಹಬಾಳ್ವೆಯಿಂದ ಇರ್ತದೆ. ನಾವು ಯಾವುದೇ ಗಿಡವನ್ನು ನೆಡದೆ ಕೇವಲ ಅಡಿಕೆ ಮಾತ್ರ ನೆಟ್ಟು ಬಿಟ್ಟರೆ ಅದರ ಬೇರುಗಳು ಒಂದಕ್ಕೊಂದು ಘರ್ಷಣೆ ಮಾಡ್ತಾ ಇರ್ತದೆ. ಅಂದರೆ ಮಣ್ಣಿನಲ್ಲಿ ಪೋಷಕಾಂಶ ಇರುವುದಿಲ್ಲ, ಇದ್ದ ಪೋಷಕಾಂಶಕ್ಕೆ ಅದು ಹೊಡೆದಾಡ್ತಾ ಇರ್ತದೆ ಮಣ್ಣಿನ ಒಳಗಡೆ. ಅಂದರೆ ಘರ್ಷಣೆ ಅಂತ ಹೇಳಿದರೆ ಮನುಷ್ಯರು ಹೊಡೆದಾಟ ಮಾಡಿದಾಗೆ ಅಲ್ಲ, ಅಂದರೆ ಒಂದಕ್ಕೊಂದು ತಿಕ್ಕಾಟ ಇರದೇ ಇರ್ತದೆ. ಹಾಗಾಗಿ ಅಡಿಕೆ ಗಿಡದ ಬೆಳವಣಿಗೆಗೆ ಅದು ಬಾಧೆಯನ್ನು ಖಂಡಿತ ಉಂಟು ಮಾಡ್ತದೆ. ಅದಕ್ಕಾಗಿ ಸ್ನೇಹಿತರೆ, ನಾವು ಅಡಿಕೆ ತೋಟದ ಒಳಗಡೆ ವಿವಿಧ ರೀತಿಯ ಗಿಡಗಳನ್ನು ಎಲ್ಲ ನೆಟ್ಟುಬಿಟ್ಟು ನಾವು ಅದರ ಬೆಳವಣಿಗೆಯನ್ನು ಗಮನಿಸಬೇಕು. ನೋಡಿ, ಇಲ್ಲಿರುವಂತಹ ಬಾಳೆ ಗಿಡವನ್ನು ನೋಡಿ ಎಷ್ಟು ಆರೋಗ್ಯದಿಂದ ಇದೆ, ಇಲ್ಲಿರುವ ಏಲಕ್ಕಿ ಗಿಡವನ್ನು ನೋಡಿ ಎಷ್ಟು ಆರೋಗ್ಯದಿಂದ ಇದೆ ಅಂತ. ಹಾಗೆಯೇ ನೋಡಿ, ಇಲ್ಲಿ ಈ ಕೊಕ್ಕೋ ಗಿಡವನ್ನು ಗಮನಿಸಿ, ಇದರ ಎಲೆಗಳನ್ನು ಗಮನಿಸಿ ಸ್ನೇಹಿತರೆ. ಇದರ ಎಲೆಯನ್ನು ನೋಡಿ, ಯಾವುದೇ ಗೊಬ್ಬರ ಹಾಕದ ರೀತಿ ಇದೆಯಾ, ಅಂದರೆ ವೀಕ್ ಆಗಿದೆಯಾ, ದುರ್ಬಲ ಆಗಿದೆಯಾ ನೋಡಿ. ಇದನ್ನು ನೋಡುವಾಗ ನಿಮಗೆ ಗೊತ್ತಾಗಬೇಕು ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶ ಯಾವ ಮಟ್ಟದಲ್ಲಿದೆ ಅಂತ ನೋಡಿ. ಇಳುವರಿಯನ್ನು ಗಮನಿಸಿ, 60% ಇಳುವರಿ ಮುಗಿದು ಹೋಗಿದೆ ಸ್ನೇಹಿತರೆ, ಕೊಯ್ಲಾಗಿದೆ. ಆದರೂ ಇನ್ನೂ ಇಳುವರಿಯನ್ನು ನೋಡಿ ನೀವು ಗಮನಿಸಿ ಅಲ್ವಾ ಸ್ನೇಹಿತರೆ. ಕೃಷಿ ಅಂತ ಹೇಳಿದರೆ ಇಷ್ಟೇ ನೋಡಿ. ಇಲ್ಲಿ ಮ್ಯಾಂಗೋಸ್ಟಿನ್ ಅಂತ ಒಂದು ಹಣ್ಣಿನ ಗಿಡ ಹಾಕಿದ್ದೇನೆ, ಅದು ನೆರಳಲ್ಲಿ ಉತ್ತಮವಾಗಿ ಬರುವಂಥ ಒಂದು ಅತ್ಯಂತ ಫೇಮಸ್ ಹಣ್ಣು ನೋಡಿ. ಅದರ ಗಿಡ ಎಷ್ಟು ಆರೋಗ್ಯವಾಗಿ ಬರ್ತಾ ಇದೆ ಅಂತ ನೋಡಿ. ಈ ರೀತಿ ಹಣ್ಣಿನ ಗಿಡಗಳನ್ನು ಹಾಕ್ತಾ ಬರಬೇಕು ಸ್ನೇಹಿತರೆ. ಇದಕ್ಕೆ ಹಣ ಇಲ್ಲ, ಖರ್ಚು ಮಾಡಬೇಕಾಗಿಲ್ಲ. ಯಾಕಂತ ಹೇಳಿದರೆ ಗೊಬ್ಬರದ ಹಣ ನಾನು ಹಾಕ್ತಾ ಇರೋದು. ಅಂದರೆ ಎಲ್ಲರೂ ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರ ಇರಲಿ, ಸಾವಯವ ಗೊಬ್ಬರ ಇರಲಿ ಹಾಕ್ತಾ ಇರ್ತಾರೆ. ವರ್ಷಕ್ಕೆ 30-40 ಸಾವಿರ ಗೊಬ್ಬರಕ್ಕೆ ಅಂತ ಖರ್ಚು ಮಾಡ್ತೇವೆ. ಅದರ ಒಂದು 10% ಅಂದರೆ ಒಂದು ವರ್ಷಕ್ಕೆ ಒಂದು 10,000 ರೂಪಾಯಿ ಗಿಡಗಳನ್ನು ನಾವು ತಂದು ಹಾಕ್ಬೋದು. ನರ್ಸರಿಗಳವರೂ ಉದ್ಧಾರ ಆಗ್ತಾರೆ, ಅದರೊಟ್ಟಿಗೆ ನಮಗೂ ಕೂಡ ವಿವಿಧ ರೀತಿಯ ಗಿಡಗಳು ಸಿಗ್ತದೆ. ಮನಸ್ಸಿಗೂ ಒಂದು ಖುಷಿ ಇರ್ತದೆ. ನಮ್ಮ ತೋಟದಲ್ಲಿ ಗೊಬ್ಬರ ಹೆಚ್ಚಾಗ್ತದೆ, ಅಡಿಕೆ ಇಳುವರಿ ಹೆಚ್ಚಾಗ್ತದೆ, ಫಸಲು ಬರ್ತದೆ, ನಮ್ಮ ಮನಸ್ಸಿಗೂ ನೆಮ್ಮದಿ ಇರ್ತದೆ. ವಿಶೇಷ ರೀತಿಯಲ್ಲಿ ಕೃಷಿ ಮಾಡ್ತೇವೆ ಅಂತ ಒಂದು ಖುಷಿ ಇರ್ತದೆ ಸ್ನೇಹಿತರೆ. ನಾವು ಎಲ್ರಿಗಿಂತ ಸ್ವಲ್ಪ ವಿಭಿನ್ನವಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳುವ ಒಂದು ನೆಮ್ಮದಿಯೂ ಇರ್ತದೆ. ನೋಡಿ, ನನ್ನ ತೋಟಕ್ಕೆ ದೂರ ಊರುಗಳಿಂದ ಭೇಟಿ ಕೊಡ್ತಾರೆ. ಯಾಕೆ ಭೇಟಿ ಕೊಡ್ತಾರೆ? ನಾನು ಎಲ್ರಿಗಿಂತ ವಿಭಿನ್ನವಾಗಿ ಮಾಡಿದ್ದೇನೆ ಅಂತ. ಅಪ್ಪ ಹಾಕಿದ ಆಲದ ಮರ ಅಂತ ನಾನು ನೇತಾಗ್ತಾ ಇಲ್ಲ, ನಾನು ವಿಭಿನ್ನವಾಗಿ ಆಲೋಚನೆ ಮಾಡಿದ್ದೇನೆ. ಬೇರೆ ರೀತಿಯಲ್ಲಿ ಹೇಗೆ ಮಾಡ್ಬೋದು ಅಂತ. ಎಲ್ಲರೂ ಗೊಬ್ಬರ ಹಾಕಿದರೆ ಗೊಬ್ಬರ ಹಾಕದೆ ಕೃಷಿ ಆಗೋದಿಲ್ವ? ಕಾಡಲ್ಲಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ಬರ್ತಾಯಿದೆ, ಹಾಗಾದರೆ ನಾವು ಯಾಕೆ ಅದೇ ರೀತಿಯಲ್ಲಿ ಕೃಷಿ ಮಾಡಬಾರ್ದು? ಈಗೆಲ್ಲ ಆಲೋಚನೆ ಮಾಡಿ ನಾನು ಈ ಕೃಷಿ ಮಾಡಿದ ಕಾರಣ ಎಲ್ಲರೂ ಈಗ ತೋಟ ನೋಡಲಿಕ್ಕೆ ಅಂತ ಬರ್ತಾರೆ.
ಯಾರು ಬರ್ತಾರೆ? ನಮಗೆ ಗುರುತು ಪರಿಚಯ ಇಲ್ಲದವರು ಯಾವ್ಯಾವುದೋ ಊರುಗಳಿಂದ ಬರ್ತಾ ಇದ್ದಾರೆ. ಅವರ ಸಂಪರ್ಕ ನಮಗೆ ಆಗ್ತದೆ. ಅವರಲ್ಲಿರುವಂಥ ಕೃಷಿ ಮಾಹಿತಿಯನ್ನು ನಮಗೆ ಹೇಳ್ತಾರೆ, ನಮ್ಮಲ್ಲಿರುವ ಕೃಷಿ ಮಾಹಿತಿಯನ್ನು ಅವರಿಗೆ ಹೇಳ್ತೇವೆ. ಒಟ್ಟಾರೆಯಾಗಿ ಒಂದು ಖುಷಿಯ ಜೀವನದಿಂದ ಹೋಗ್ತಾ ಇದೆ ಸ್ನೇಹಿತರೆ. ನೋಡಿ, ಇಲ್ಲಿರುವ ಕಾಫಿ ಹೂಗಳು ಅರಳಿರುವ ಒಂದು ಸೌಂದರ್ಯ ನೋಡಿ. ಇನ್ನು ಸ್ವಲ್ಪ ದಿನದಲ್ಲಿ ಇದು ಅರಳ್ತದೆ, ಸಂಪೂರ್ಣ ಘಮ ಘಮ ಸುವಾಸನೆಯನ್ನು ಬೀರ್ತದೆ. ಮನಸ್ಸಿಗೆ ಮತ್ತು ಆರೋಗ್ಯಕ್ಕೆ ಎಷ್ಟು ಒಂದು ಲಾಭ ಇರ್ಬೋದು ಅಂತ ನೀವು ಆಲೋಚನೆ ಮಾಡಿ, ಈ ರೀತಿ ಕೃಷಿ ಮಾಡಿದರೆ. ಆದರೆ ನಾವು ಯಾವುದೇ ಎಡೆ ಕೃಷಿ ಮಾಡದೆ ಕೇವಲ ಅಡಿಕೆ ಮಾತ್ರ ಇರುವ ತೋಟಕ್ಕೆ ಒಮ್ಮೆ ಹೋಗಿ ನೋಡಿ. ನಿಮಗೆ ನೋಡುವಾಗ ಸ್ವಚ್ಛತೆಯಿಂದ ಕಾಣ್ಬೋದು, ಅದಷ್ಟೇ ಹೊರತು ಯಾವುದೇ ರೀತಿಯ ಖುಷಿ ಅಂತೂ ಅಲ್ಲಿ ಸಿಗುವುದಿಲ್ಲ ನಮಗೆ. ವಿವಿಧ ರೀತಿಯ ಗಿಡಗಳನ್ನೆಟ್ಟು ಹಸಿರಾಗಿ ಅದು ಕಾಣುವಾಗ ಅದು ಆಗುವ ಮನಸ್ಸಿಗೆ ಕೊಟ್ಟಷ್ಟು ಖುಷಿ ಯಾವುದೇ ಕಾರಣಕ್ಕೂ ನಿಮಗೆ ಒಂದೇ ಅಡಿಕೆ ಮಾತ್ರ ಇರುವ ತೋಟದಲ್ಲಿ ಅದು ಖಂಡಿತವಾಗಿಯೂ ಸಿಗುವುದಿಲ್ಲ ಅಂತ ನನ್ನ ಭಾವನೆ ಸ್ನೇಹಿತರೆ. ನೋಡಿ, 2 ಅಡಿಕೆ ಗಿಡಗಳ ಮಧ್ಯೆ ಎಷ್ಟು ಒಂದು ಒಳ್ಳೆಯ ಗೊನೆ ಬಿಟ್ಟಿದೆ ಅಂತ ನೋಡಿ. ನೋಡಿ, ಯಾವುದೇ ಖರ್ಚು ವೆಚ್ಚ ಇಲ್ಲದೆ ಅದರ ಪಕ್ಕದ ಈ ಅಡಿಕೆ ಗಿಡವನ್ನು ನೋಡಿ ಎಷ್ಟು ಅಡಿಕೆ ಇದೆ ಅಂತ. ಅಷ್ಟೇ ಅಲ್ಲದೆ ಅದರ ಪಕ್ಕವೂ ಪುನಃ ಕೊಕ್ಕೋ ಗಿಡ ಇದೆ, ಬಾಳೆ ಇದೆ, ಎಲ್ಲನೂ ಇದೆ, ಖುಷಿಯೂ ಇದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಖುಷಿ ಇದೆ ಸ್ನೇಹಿತರೆ. ಈ ಖುಷಿ ನಮಗೆ ಕೃಷಿಯಲ್ಲಿ ಸಿಗಬೇಕು. ಅದಕ್ಕೆ ಬೇಕಾಗಿ ನಾವು ಏನು ಬೇಕಾದರೂ ಮಾಡ್ಬೋದು. ನಮಗೆ ಚಿಂತೆ ಇರಬಾರ್ದು ಕೃಷಿಯಲ್ಲಿ. ಎಲ್ರಿಗೂ ಚಿಂತೆ ಏನು? ರೋಗಬಾಧೆ ಇದೇ ಹೇಳ್ತಾರೆ ಹೊರತು ಬೇರೆ ಯಾವುದೇ ರೀತಿಯಲ್ಲೂ ಅವರು ಮಾತಾಡೋದಿಲ್ಲ. ಎಲ್ಲರೂ ಹೇಳೋದು ಒಂದೇ, ಕಳೆದ ವರ್ಷ ಒಳ್ಳೆ ಅಡಿಕೆ ಇತ್ತು, ಈ ಸಲ ಇಲ್ಲ, ಕಳೆದ ವರ್ಷ ಒಳ್ಳೆ ಅಡಿಕೆ ಇತ್ತು, ಈ ಸಲ ಇಲ್ಲ ಅಂತ. ನಮಗೆ ಕಳೆದ ವರ್ಷದ್ದು ಯಾಕೆ ಸ್ನೇಹಿತರೆ? ನಾವು ಈ ಸಲದ ಆದಾಯದಲ್ಲಿ ಖುಷಿಯಿಂದ ಬಾಳುವ ಅಷ್ಟೇ. ಬೇರೆ ಬೇರೆ ಗಿಡಗಳನ್ನು ನೆಡುವ ಅಷ್ಟೇ. ಜೀವನದಲ್ಲಿ ಇದ್ದಷ್ಟು ದಿನ ಖುಷಿಯಿಂದಲೇ ಇರುವ. ಯಾಕಂತ ಹೇಳಿದರೆ ಇವತ್ತಿರುವ ಮನುಷ್ಯ ನಾಳೆ ಇರ್ತಾನಂತ ಇಲ್ಲ. ಹಾಗಾಗಿ ನಾವು ಯಾವತ್ತೂ ನಿನ್ನೆದಕ್ಕೆ ಚಿಂತೆ ಮಾಡುತ್ತಾ ಕೂರುವ ಅಗತ್ಯ ಇಲ್ಲ. ಇವತ್ತನ್ನು ಬದುಕುವ, ಖುಷಿಯಿಂದ ಇವತ್ತನ್ನು ಬದುಕುವ. ಇವತ್ತು ನಾವು ಸಂಜೆವರೆಗೆ ಎಷ್ಟು ಖುಷಿಯಿಂದ ಇರ್ತೇವೆ, ಅದೇ ಖುಷಿ ಸ್ನೇಹಿತರೆ ಜೀವನದಲ್ಲಿ ಇರುವಂಥದ್ದು. ನಾಳೆ ಪುನಃ ಬೆಳಗ್ಗೆಯಿಂದ ಸಂಜೆವರೆಗೆ ಖುಷಿಯಿಂದ ಇರುವ. ಹಾಗಾದಾಗ ಮಾತ್ರ ನಮಗೆ ನಿರಂತರವಾಗಿ ಖುಷಿ ಇರ್ತದೆ. ಇದು ನಾವೇನು ಆಲೋಚನೆ ಮಾಡ್ತೇವೆ, ಕಳೆದ ವರ್ಷ ಒಳ್ಳೆಯದಿತ್ತು, ಈ ವರ್ಷ ಇಲ್ಲ, ಅಂದರೆ ಇವತ್ತಿಲ್ಲ ಅಂತ. ಮುಖ್ಯವಾಗಿ ಇವತ್ತು ಅಂತ ಹೇಳೋದು ಮಾತ್ರ ಸತ್ಯ ಸ್ನೇಹಿತರೆ. ನಾವು ಇವತ್ತಿದ್ದೇವೆ, ನಾಳೆ ಇರ್ತೇವೆ ಅಂತ ನಮಗೆ ಗೊತ್ತಿರೋದಿಲ್ಲ. ಹಾಗಾಗಿ ಇವತ್ತಿನ ದಿನವನ್ನು ನಾವು ನಮ್ಮ ತೋಟವನ್ನು ನೋಡಿ ಖುಷಿ ಪಡ್ತಾ ಬದುಕುವ. ಬೇರೆ ಬೇರೆ ಗಿಡಗಳನ್ನು ನೆಡ್ತಾ ನಮ್ಮ ತೋಟದಲ್ಲಿರುವಂಥ ಜೀವಿಗಳನ್ನು ಹೆಚ್ಚಿಸ್ತಾ ಖುಷಿಯಿಂದ ಇದ್ದರೆ ಆಯಿತು. ಅದೇ ಸ್ನೇಹಿತರೆ ಖುಷಿ ಅಂತ ಹೇಳೋದು. ಹಾಗೆ ನನ್ನ ಈ ಚಾನಲ್ನ ಹೆಸರನ್ನು ನಾನು ಖುಷಿ ಅಂತಲೇ ಇಟ್ಟಿದ್ದೇನೆ. ಯಾಕಂತ ಹೇಳಿದರೆ ಕೃಷಿಯಲ್ಲಿ ಖುಷಿಯನ್ನು ಪಡೆಯುವಂಥ ಒಂದೇ ಒಂದು ಉದ್ದೇಶ, ಅದಕ್ಕಿಂತ ಬೇರೆ ಏನೂ ಇಲ್ಲ ಸ್ನೇಹಿತರೆ. ಕೃಷಿ ಅದು ಯಾವುದೂ ಇರಲಿ, ಅಡಿಕೆ ಇರಲಿ, ಬಾಳೆ ಇರಲಿ, ತೆಂಗು ಇರಲಿ, ಏನೇ ಇರಲಿ, ಎಲ್ಲದರಲ್ಲೂ ಕೃಷಿ ಅಂತ ಹೇಳಿದರೆ ಅದೊಂದು ಗಿಡಗಳಂತ ಹೇಳಿದರೆ ಅದಕ್ಕೆ ಗೊಬ್ಬರವನ್ನು ನಾವು ಕೊಡುವ ಅಗತ್ಯ ಬರುವುದಿಲ್ಲ. ಎಲ್ಲವೂ ಅದೇ ರೆಡಿ ಮಾಡ್ತಾ ಬದುಕ್ತಾ ಇರ್ತದೆ. ನಾವು ವಿಷಯವನ್ನು ತಿಳಿದುಕೊಂಡು ಕೃಷಿ ಮಾಡಿದರೆ ನೋಡಿ ಎಷ್ಟು ರೀತಿಯ ಗೊಬ್ಬರ ಇಲ್ಲಿ ನೋಡಿ, ಮಣ್ಣಿನಲ್ಲಿ ಗೊಬ್ಬರ ರಚನೆ ಅದನ್ನು ನೋಡಿ, ಗಮನಿಸಿ ನೀವು. ಇದು ಸ್ನೇಹಿತರೆ ನಮಗೆ ಅಡಿಕೆ ತೋಟದಲ್ಲಿ ಗೊಬ್ಬರವನ್ನು ಮಾಡಿಕೊಡುವ ಜೀವಿಗಳಿದ್ದರೆ, ಬಾಳೆಗಳಿದ್ದರೆ, ಬೇರೆ ಬೇರೆ ರೀತಿಯ ಹಣ್ಣಿನ ಗಿಡಗಳಿದ್ದರೆ ನಮ್ಮ ತೋಟದಲ್ಲಿ ಯಥೇಚ್ಛವಾಗಿ ಗೊಬ್ಬರ ಸೃಷ್ಟಿಯಾಗಿ ಮನಸ್ಸಿಗೆ ಖುಷಿಯನ್ನು ಅದೇ ಒದಗಿಸಿಕೊಡ್ತದೆ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೂ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು. ನೋಡಿ ಸ್ನೇಹಿತರೆ, ನನ್ನ ತೋಟದಿಂದ ನನಗೆ ಹೋಗಲಿಕ್ಕೆ ಮನಸ್ಸು ಬರ್ತಾಯಿಲ್ಲ, ಅಷ್ಟು ಘಮ ಘಮ ಸುವಾಸನೆ ಬೀರ್ತಾಯಿದೆ ಈ ಮಲ್ಲಿಗೆ ಹೂಗಳು ನೋಡಿ ಹೇಗಿದೆ ಅಂತ.